ಬ್ರೇಕ್ನ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆ ಬೈ ಜನ್ ಕಿ ಬಾತ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಸಲದ ಕರ್ನಾಟಕದ ರಣಕಣದ ಎರಡನೆಯ ಸಮೀಕ್ಷೆಯನ್ನ ನಾವು ನಿಮ್ಮೆದುರಿಗೆ ತೆಗೆದುಕೊಂಡು ಬರ್ತಾ ಇದ್ದೀವಿ. ಮೊದಲ ಸಮೀಕ್ಷೆ 20 ದಿನಗಳ ಹಿಂದೆ ಏಪ್ರಿಲ್ 14ನೇ ತಾರೀಕು ಮೊದಲ ಸಮೀಕ್ಷೆಯನ್ನ ಕೊಟ್ಟಿದ್ವಿ. ಈಗ ಎರಡನೆಯ ಸಮೀಕ್ಷೆಯ ಸಂದರ್ಭದಲ್ಲಿ 3 ಪಕ್ಷಗಳ ಕ್ಯಾಂಡಿಡೇಟ್ಗಳ ಫೈನಲ್ ಆಗಿದ್ರು. ಆದ್ದರಿಂದ ಇದು ಅಂತಿಮ ಫಲಿತಾಂಶಕ್ಕೆ ಹೆಚ್ಚು ಹತ್ತಿರದ ಸಮೀಕ್ಷೆ ಅಂತ ಹೇಳಬಹುದು. ಕ್ಲಾರಿಟಿ ಇದೆ, ಉತ್ತರ ಕೊಡ್ತಾ ಇರುವಂಥ ಜನರಿಗೆ ಕ್ಲಾರಿಟಿ ಇದೆ. ಅದರ ಜೊತೆಗೆ ಏಪ್ರಿಲ್ 15ರಿಂದ ಮೇ 1ನೇ ತಾರೀಕಿನ ಮಧ್ಯದಲ್ಲಿ ನಡೆದಂತಹ ಸರ್ವೆ, ಆ ಸರ್ವೆ ನಡೀತಾ ಇದ್ದ ಸಂದರ್ಭದಲ್ಲಿ ಅನೇಕ ರಾಜಕೀಯ ಸ್ಥಿತ್ಯಂತರಗಳಾಗಿದೆ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗೆ ಹೋಗಿದ್ದರಿಂದ ಹಿಡಿದು ನರೇಂದ್ರ ಮೋದಿಯವರ 2 ದಿವಸದ ಕರ್ನಾಟಕ ಪ್ರವಾಸ, ರಾಹುಲ್ ಮತ್ತು ಪ್ರಿಯಾಂಕಾ ಪ್ರವಾಸ ಸೇರಿದಂತೆ ಅನೇಕ ವೇರಿಯೇಬಲ್ಸ್ಗಳಿದ್ದಾವೆ. ಅದರ ಪರಿಣಾಮ ಏನಾಗಿದೆ? ಬ್ರೇಕ್ಗಿಂತ ಮುಂಚೆ ನಿಮಗೆ ಕರಾವಳಿ ಕರ್ನಾಟಕದ ಬ್ರೇಕ್ಗಿಂತ ಮುಂಚೆ ಹಳೆ ಮೈಸೂರಿನ ಸಂಖ್ಯೆಗಳನ್ನು ತೋರಿಸಿದ್ದೀವಿ. ಒಟ್ಟು 6 ವಲಯಗಳನ್ನಾಗಿ ವಿಂಗಡಿಸಿಕೊಂಡು ಈ ಸಲ ಸಂಖ್ಯೆಗಳನ್ನು ಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ಕಳೆದ ಸಲದ ರೀತಿಯಲ್ಲೇ ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ, ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಗ್ರೇಟರ್ ಬೆಂಗಳೂರು ಈ ವಲಯಗಳನ್ನು ಕೊಡ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ಹಳೆ ಮೈಸೂರಿನ ಸಂಖ್ಯೆಗಳನ್ನು ನೋಡಿದ್ರಿ. ಈಗ ಕಲ್ಯಾಣ ಕರ್ನಾಟಕದ ಸಂಖ್ಯೆಗಳನ್ನು ನೋಡುವ ಸಮಯ. ಕಲ್ಯಾಣ ಕರ್ನಾಟಕ ಕಳೆದ ಸಲ ಬಿಜೆಪಿಯ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು. ಈ ಸಲ ಏನಾಗುತ್ತೆ? ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ, ವಿಜಯನಗರ, ಕೊಪ್ಪಳ. ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ, ವಿಜಯನಗರ, ಕೊಪ್ಪಳ 7 ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಏಳು ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರಗಳು. ಕಳೆದ ಸಲ ಇಲ್ಲಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಈ ಸಲ ಕಾಂಗ್ರೆಸ್ ತನ್ನ ಹಿಡಿತವನ್ನ ಮುಂದುವರೆಸಿಕೊಂಡು ಹೋಗುತ್ತಾ? ಬಿಜೆಪಿ ತನ್ನ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯನಾ? ಕಲ್ಯಾಣ ಕರ್ನಾಟಕದಲ್ಲಿ ಜೆಡಿಎಸ್ನ ಸ್ಥಿತಿಗತಿ ಏನಾಗುತ್ತೆ? ಕಲ್ಯಾಣ ಕರ್ನಾಟಕದ ಮಹಾ ಸಮೀಕ್ಷೆಯ ಸಂಖ್ಯೆಗಳು ನಿಮ್ಮೆದುರಿಗೆ ಕೆಲವೇ ಕ್ಷಣಗಳಲ್ಲಿ. ಕಲ್ಯಾಣ ಕರ್ನಾಟಕ ಏನು ಹೇಳ್ತಾ ಇದೆ? ಕಲ್ಯಾಣ ಕರ್ನಾಟಕದ ಸಂಖ್ಯೆಗಳು 7 ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರ ±3 ಅಂತ ಓದಿಕೊಳ್ಳಿ. ಬಿಜೆಪಿ 16, ಕಾಂಗ್ರೆಸ್ 21, ಜೆಡಿಎಸ್ 3. ಬಿಜೆಪಿ 16, ಕಾಂಗ್ರೆಸ್ 21, ಜೆಡಿಎಸ್ 3 ±3 ಅಂತ ಓದಿಕೊಳ್ಳಬೇಕು. 16 ಬಿಜೆಪಿ, 21 ಕಾಂಗ್ರೆಸ್, ಜೆಡಿಎಸ್ 3. ಕಾಂಗ್ರೆಸ್ ಕಲ್ಯಾಣ ಕರ್ನಾಟಕದಲ್ಲಿ ತನ್ನ ಮುನ್ನಡೆಯನ್ನು ಮುಂದುವರಿಸಿಕೊಂಡು ಹೋಗುವ ರೀತಿಯಲ್ಲಿ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ 16, ಕಲ್ಯಾಣ ಕರ್ನಾಟಕವನ್ನು ಸೀಮಿತಪಡಿಸಿ ಹೇಳೋದಾದ್ರೆ ಬಿಜೆಪಿ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ. ಜೆಡಿಎಸ್ 3 ಸ್ಥಾನಗಳು. 2018ರ ರಿಸಲ್ಟ್ಗೆ ಹೋಲಿಸಿದರೆ ವ್ಯತ್ಯಾಸ ಏನು ಕಾಣಿಸ್ತಾ ಇದೆ? ಏಪ್ರಿಲ್ 14ರ ನಮ್ಮದೇ ಸರ್ವೆಗೆ ಹೋಲಿಸಿದರೆ ವ್ಯತ್ಯಾಸ ಏನು ಕಾಣಿಸ್ತಾ ಇದೆ? ವ್ಯತ್ಯಾಸವನ್ನ ಒಂದು ಸಲ ನೋಡೋಣ. 2018ರಲ್ಲಿ ಬಿಜೆಪಿ 15 ಸ್ಥಾನಗಳಲ್ಲಿ ಗೆದ್ದಿತ್ತು. ಈ ಸಲ 1 ಜಾಸ್ತಿ ಆಗಬಹುದು. 2014 20 ದಿವಸಗಳ ಹಿಂದಿನ ಸರ್ವೆಗೂ ಈಗಿನ ಸರ್ವೆಗೂ ಏನು ವ್ಯತ್ಯಾಸ ಆಗಿಲ್ಲ. ಬಿಜೆಪಿಯ ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗಿಲ್ಲ. 16 2018ರ ರಿಸಲ್ಟ್ ಕಾಂಗ್ರೆಸ್ 21 ಇತ್ತು. 23ಕ್ಕೆ ಏರುತ್ತೆ ಅಂತ ಏಪ್ರಿಲ್ 14ರ ಸಮೀಕ್ಷೆ ಹೇಳ್ತಾ ಇದೆ.
20 ದಿನಗಳ ನಂತರ 2 ಸ್ಥಾನಗಳ ಕಾಂಗ್ರೆಸ್ಸಿಗೆ ಕಡಿಮೆಯಾದಂತೆ ಕಾಣಿಸ್ತಿದೆ. 2 ಸ್ಥಾನಗಳ ಕಡಿಮೆಯಾದಂತೆ ಅಂದ್ರೆ 2018ರ ರಿಸಲ್ಟ್ ಅನ್ನು ಮತ್ತೊಂದು ಸಲ ಕಾಂಗ್ರೆಸ್ ರಿಪೀಟ್ ಮಾಡುವ ಹಾಗೆ ಕಾಣಿಸ್ತಾ ಇದೆ. 2018ರಲ್ಲಿ ಜೆಡಿಎಸ್ 4 ಸ್ಥಾನಗಳಲ್ಲಿ ಗೆದ್ದಿತ್ತು. 20 ದಿವಸಗಳ ಹಿಂದಿನ ಸರ್ವೆ 3 ಸ್ಥಾನ ಕಳ್ಕೊಳ್ಳುತ್ತೆ ಜೆಡಿಎಸ್, 1 ಸ್ಥಾನಕ್ಕೆ ಮಾತ್ರ ಉಳಿಯುತ್ತೆ ಅಂತ. ಈಗ ಮತ್ತೆ ಜೆಡಿಎಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದಂತೆ ಕಾಣಿಸ್ತಾ ಇದೆ, 3 ಸ್ಥಾನಗಳಿಗೆ ಬರ್ತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಜೆಡಿಎಸ್ 1 ಸ್ಥಾನ ಕಳೆದುಕೊಳ್ಳುತ್ತೆ, ಆ ಸ್ಥಾನ ಬಿಜೆಪಿಗೆ ಹೋಗುತ್ತೆ ಅನ್ನುವಂಥದ್ದು ಸರ್ವೆ. 2018ರ ರಿಸಲ್ಟ್ ಕಂಪೇರ್ ಮಾಡಿದ್ರೆ ಜೆಡಿಎಸ್ 1 ಸ್ಥಾನ ಕಡಿಮೆ ಆಗುತ್ತೆ, ಅದು ಬಿಜೆಪಿಗೆ ಹೋಗ್ತಾ ಇದೆ. ಕಾಂಗ್ರೆಸ್ ಯಥಾವತ್ತು 2018ರಲ್ಲಿ ಎಷ್ಟು ಸಂಖ್ಯೆ ಇತ್ತೋ ಅಷ್ಟೇ ಸಂಖ್ಯೆಯನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರಶಾಂತ್, ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ, ವಿಜಯನಗರ, ಕೊಪ್ಪಳ 7 ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರಗಳು. ಪ್ಯಾಟರ್ನ್ ಬೇರೆ ಆಗಿದೆ, ಜಾತಿಯ ಡೆಮೋಗ್ರಫಿ ಕೂಡ ಅಲ್ಲಿ ಬೇರೆ ಇದೆ. ಓಕೆ, ನಿಶ್ಚಿತವಾಗಿ ಎಲ್ಲ ಸರ್ವೆಗಳು ಅಂದರೆ ಜನ್ ಕಿ ಬಾತ್ನ ಸರ್ವೆಯಿಂದ ಹಿಡಿದು ಎಲ್ಲ ಸರ್ವೆ ಒಪಿನಿಯನ್ ಪೋಲ್ಗಳು ತೋರಿಸ್ತಾ ಇರತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕದಲ್ಲಿ ತುಂಬ ವ್ಯತ್ಯಾಸ 2018ಕ್ಕೆ ಹೋಲಿಸಿದ್ರೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಅಂದರೆ ಬಿ ಜೆ ಪಿಗೆ ನನಗನ್ಸುತ್ತೆ, ಬಿ ಜೆ ಪಿ ಒಂದು ವೇಳೆ ಬಹುಮತದ ಮಾತನ್ನು ಏನು ಹೇಳ್ತಾ ಇದೆ, ನಮಗೆ ಬಹುಮತ ಬರುತ್ತೆ ಅಂತಕ್ಕಂಥದ್ದು, ಅದು ಬಿ ಜೆ ಪಿಗೆ ಆಗಬೇಕಾದ್ರೆ ಇಲ್ಲಿ ಬಿ ಜೆ ಪಿಯ ಸಂಖ್ಯೆಗಳು ಜಾಸ್ತಿ ಆಗಬೇಕು. ಯಾಕಂದರೆ ಬಿ ಜೆ ಪಿ ಕಲ್ಯಾಣ ಕರ್ನಾಟಕದಲ್ಲಿ ಅದಕ್ಕೊಂದು ರೂಮ್ ಇದೆ, ಒಂದು ಸ್ಪೇಸ್ ಇದೆ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಮುಂಬೈ ಕರ್ನಾಟಕ, ಕರಾವಳಿ ಕರ್ನಾಟಕದಲ್ಲಿ ಸ್ಪೇಸ್ ಇಲ್ಲ, ಅದೊಂದು ಪೀಕಿಗೆ ಮುಟ್ಟಿತ್ತು. ಹೀಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬಿ ಜೆ ಪಿ ಗಣನೀಯವಾಗಿ ಅಂದರೆ ಸುಮಾರು 5ರಿಂದ 6 ಸ್ಥಾನಗಳ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ರೂಮ್ ಇತ್ತು. ಅಲ್ಲ, ನಾವು ಇನ್ನೊಂದು ಸಂಖ್ಯೆನೂ ಕೊಡಬೇಕಾಗಿತ್ತಿಲ್ಲ, ಹಾಲಿ ಬಲಾಬಲ ಎಷ್ಟು ಅಂತ. ಈ ಕಲ್ಯಾಣ ಕರ್ನಾಟಕದ ಈ ಭಾಗದಿಂದ ಇವರು ರೆಡ್ಡಿ ಅವರು ಹೊಸಪೇಟೆ ರೆಡ್ಡಿ ಅವರನ್ನು ಮೈಗ್ರೇಟ್ ಆಗಿದ್ದಾರೆ. ಅವರು ಮೈಗ್ರೇಟ್ ಆಗಿದ್ದಾರೆ. ಈ ಕಡೆ ಬಂದಂಥವ್ರು, ಬಿಜೆಪಿಗೆ ಬಂದಂಥವ್ರು ಆನಂದ್ ಸಿಂಗ್, ಅವಿನಾಶ್ ಜಾಧವ್ ಅವಿನಾಶ್ ಜಾಧವ್ ಅವರು ಬೈ ಎಲೆಕ್ಷನ್ ಗೆದ್ದವರು. ಮತ್ತೆ ಇವರು 2018 ಅವರು ಕಾಂಗ್ರೆಸ್ ಇಂದ ಉಮೇಶ್ ಜಾಧವ್ ಗೆದ್ದಿದ್ರು ಆ ಸೀಟು. ಅದು ಈ ಕಡೆ ಬಂತು. ಮಸ್ಕಿ ಒಂದು ಸೀಟ್ ಇತ್ತು, ಅದು ಬೈ ಎಲೆಕ್ಷನ್ ಪ್ರತಾಪ್ ಗೌಡ ಪಾಟೀಲ್ ಸೋತ್ರು. ಅಂದ್ರೆ ಆನಂದ್ ಸಿಂಗ್ ಬಂದಿದ್ದು, ಮಸ್ಕಿ ಸೋತಿದ್ದು, ಒಂದು ಸೀಟ್ ಬಂತು. ಅಲ್ಲಿಗೆ ಕಾಂಗ್ರೆಸ್ ಬಿಜೆಪಿ ಹಾಲಿ 16 ಇದೆ, 16 ಉಳಿಸ್ಕೊಳ್ಳುತ್ತೆ. ಬಿಜೆಪಿಗೆ ಅಂದ್ರೆ ಈಗಿನ ಸಂಖ್ಯೆ ನೋಡಿದ್ರೆ ಗೇನ್ ಅಲ್ಲ ಬಿಜೆಪಿಗೆ. ಒಂದು ಅದು ನನಗನ್ಸುತ್ತೆ ಅಜಿತ್, ಈಗೇನು ಬಜರಂಗ ದಳದ ನಿಷೇಧ ಇದೆಲ್ಲವೂ ಏನು ನಡೆದಿದೆ, ಅದರ ಒಟ್ಟಾರೆ ಇಫೆಕ್ಟ್ ಹೈದರಾಬಾದ್ ಕರ್ನಾಟಕದಲ್ಲಿ ಮುಸ್ಲಿಂ ಮತಗಳ ಮೇಲೆ ಏನಿರುತ್ತೆ ಅಂತಕ್ಕಂಥದ್ದು ಐ ಆಮ್ ಕ್ಯೂರಿಯಸ್. ಯಾಕೆಂದರೆ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಈ ನಗರ ಭಾಗಗಳಲ್ಲಿ ಮುಸ್ಲಿಂ ಮತಗಳು ಗಣನೀಯವಾಗಿವೆ ಮತ್ತು ಒಂದು ರೀತಿ ಡಿಫ್ರೆಂಟ್ ವೋಟಿಂಗ್ ಪ್ಯಾಟರ್ನ್ ಅಲ್ಲಿ ನಿಶ್ಚಿತವಾಗಿದೆ. ಹೀಗಾಗಿ ಬಜರಂಗ ದಳದ ನಿಷೇಧದ ಲಾಭ ಬಿ ಜೆ ಪಿಗೆ ಕರಾವಳಿ ಕರ್ನಾಟಕದಲ್ಲಿ ಆಗೋದಾದರೆ ಅದರ ಲಾಭ ಕಾಂಗ್ರೆಸ್ ಆನ್ ಆನ್ ಆವರೇಜ್ 23% ತನಕ ಬರ್ತಾರೆ ಕೆಲವು ಕ್ಷೇತ್ರಗಳಲ್ಲಿ ಮುಸ್ಲಿಂ ಕಲ್ಯಾಣ ಕರ್ನಾಟಕದಲ್ಲಿ ಸಿಟಿ ಏರಿಯಾ ಪರ್ಟಿಕ್ಯುಲರ್. ಹೌದು, ಆ ಸೀಟ್ಗಳಲ್ಲಿ ಈಗ ರಹೀಂ ಖಾನ್ ಗೆಲ್ತಾರೆ, ಕಳೆದ ಬಾರಿ ಗೆದ್ದಿದ್ರು. ಖನಿಜಾ ಫಾತಿಮಾ ಗುಲ್ಬರ್ಗಾದಲ್ಲಿ ಗೆಲ್ತಾರೆ. ರಾಯಚೂರಿನ ಸೀಟ್ನಲ್ಲಿ ಹಿಂದೆ ಕಾಂಗ್ರೆಸ್ ಗೆಲ್ತಾ ಇತ್ತು, ಆದರೆ ಈ ಬಾರಿ ಕೂಡ ಆ ಮಟ್ಟದ ಒಂದು ಕ್ಯಾಂಡಿಡೇಟ್ ಬೋಸರಾಜು ಕೊಟ್ಟರೆ ಏನಾಗ್ತಿತ್ತು ಅಂತಕ್ಕಂಥದ್ದು. ಇಕ್ಬಾಲ್ ಅನ್ಸಾರಿ ಗಂಗಾವತಿಯಲ್ಲಿ, ಕೊಪ್ಪಳದಲ್ಲಿ ಬಂದು ನಿಲ್ತಾರೆ. ಆ ಕಾರಣ ನನಗನ್ಸುತ್ತೆ ಒಂದು ವೇಳೆ ಬಜರಂಗ ದಳ ನಿಷೇಧದ ಲಾಭ ಕರಾವಳಿ ಕರ್ನಾಟಕದಲ್ಲಿ ಬಿಜೆಪಿಗೆ ಆಗುತ್ತಾ, ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿಷೇಧ ಮಾಡ್ತೀವಿ ಅನ್ನುವ ಪ್ರಣಾಳಿಕೆಯಲ್ಲಿನ ಅಂಶ ಕಾಂಗ್ರೆಸ್ಸಿಗೆ ಲಾಭ ಆದ್ರೆ ಈ ಭಾಗದಲ್ಲಿ ಆಗಬೇಕು. ಯಾಕಂದ್ರೆ ಮುಸ್ಲಿಂ ಕನ್ಸಾಲಿಡೇಷನ್. ಎರಡನೇ ಪ್ರದೀಪ್ ಭಂಡಾರಿ ಒಂದು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಬಿಜೆಪಿ 1 M ಮೇಲೆ ಡಿಪೆಂಡೆಂಟ್ ಆಗಿದ್ರೆ ಕಾಂಗ್ರೆಸ್ 1 M ಮೇಲೆ ಡಿಪೆಂಡೆಂಟ್ ಆಗಿದೆ. ಬಿಜೆಪಿ ಡಿಪೆಂಡೆಂಟ್ ಆಗಿರುವ 1 M ಯಾವುದು? M ಫಾರ್ ಮೋದಿ. ಕಾಂಗ್ರೆಸ್ ಡಿಪೆಂಡೆಂಟ್ ಆಗಿರುವಂತಹ ಇನ್ನೊಂದು M ಯಾವುದು? M ಫಾರ್ ಮುಸ್ಲಿಂ ಕನ್ಸಾಲಿಡೇಷನ್ ಅಂತ. ಆ ಮುಸ್ಲಿಂ ಕನ್ಸಾಲಿಡೇಷನ್ ಕಾಂಗ್ರೆಸ್ಸಿಗೆ ಇಲ್ಲಿ ಏನು ಲಾಭ ತಂದು ಕೊಡುತ್ತೆ? ಯಾಕಂದರೆ ಪ್ರಣಾಳಿಕೆಯಲ್ಲಿ ಹಾಕಿದ್ರು ಅಧಿಕಾರಕ್ಕೆ ಬಂದರೆ PFI, ಬಜರಂಗ ದಳದಂತಹ ಸಂಘಟನೆಗಳನ್ನು ನಿಷೇಧ ಮಾಡುವುದು ಸೇರಿದಂತೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಆ ಘೋಷಣೆ ಇಲ್ಲಿ ಕಾಂಗ್ರೆಸ್ಸಿಗೆ ಲಾಭ ತಂದು ಕೊಡಬಹುದು ಅನ್ನುವಂಥದ್ದು ನಿರೀಕ್ಷೆ. ಎರಡನೇದು, ಜಾತಿಯ ಮೀಸಲಾತಿಯ ನಿರ್ಣಯಗಳನ್ನೇನು ಬಿಜೆಪಿ ಮಾಡ್ತು,
ಮೀಸಲಾತಿಯನ್ನು ಏರಿಕೆ ಒಳ ಮಾಡ್ತಕ್ಕಂಥ ಮೀಸಲಾತಿ. ಅಲ್ಲ ಎಸ್ ಟಿ ಮೀಸಲಾತಿ ಮೀಸಲಾತಿ 4% ಜಾಸ್ತಿ ಮಾಡಿ. ಏರಿಕೆ ಆಗಿರ್ತಕ್ಕಂಥ ನಿರ್ಣಯದ ನೇರವಾಗಿರ್ತಕ್ಕಂಥ ಒಂದು ಲಾಭ ಬಿಜೆಪಿಗೆ ಬಳ್ಳಾರಿ, ರಾಯಚೂರು, ಯಾದಗಿರ್ ಮತ್ತು ಕೊಪ್ಪಳದಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಮೀಸಲು ಕ್ಷೇತ್ರಗಳು ಮ್ಯಾಕ್ಸಿಮಮ್ ಬರ್ತವೆ. ಎಸ್ ಟಿ ಮೀಸಲು ಕ್ಷೇತ್ರಗಳು ಜಾಸ್ತಿ ಇರೋದ್ರಿಂದ. ಆದರೆ ಈಗ ಈ ಸರ್ವೆ ನೋಡಿದರೆ ಆ ಮೀಸಲಾತಿಯ ಲಾಭ ಇನ್ನೂ ಪರ್ಕ್ಯುಲೇಟ್ ಆಗಿಲ್ಲ ಪೊಲಿಟಿಕಲಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತು ಲಂಬಾಣಿಗಳ ಆಕ್ರೋಶ ಏನಿತ್ತು ಒಳ ಮೀಸಲಾತಿಯ ಘೋಷಣೆಯ ನಂತರ, ಆ ಲಂಬಾಣಿಗಳ ಆಕ್ರೋಶದ ಒಟ್ಟು ಇಫೆಕ್ಟ್ ಪೊಲಿಟಿಕಲಿ ಏನು ಅಂತಕ್ಕಂಥದ್ದು ಕೂಡ ಹೈದರಾಬಾದ್ ಕರ್ನಾಟಕದ 2-3 ಜಿಲ್ಲೆಗಳಲ್ಲಿ ನೋಡಬೇಕಾಗತ್ತೆ. कुड यू सी दैट भंडारी साहब? देखिए एस टी वोटिंग पैटर्न कुछ बदलते हुए दिखाई दे रहा है यहाँ पे? देखिए SC/ST बहुत सिग्निफिकेंटली यहाँ पे बदलते हुए नहीं दिखा है. एज अ पार्टी अगर लंबानीज की बात करूँ तो दे प्रेफर द कांग्रेस पार्टी. नॉन लंबानीज के अंदर बीजेपी एक डेंट बना रही है जहाँ जहाँ बीजेपी के कैंडिडेट ने काम किया है या कांग्रेस के कैंडिडेट ने काम नहीं किया है. लंबानीज के अंदर ज़्यादा कंसोलिडेशन कांग्रेस की तरफ है. बट अब यहाँ पे जैसे अब अगर आप बोलेंगे कि नंबर क्यों आए, जैसे यादगिर में पिछली बार बीजेपी वॉज परफॉर्मिंग वेरी पुअरली ऑन ऑल द सीट्स. अब शूरपुर और यादगिर सिटी की बात मैं करूँ तो वहाँ पे भारतीय जनता पार्टी हैज इंप्रूव इट्स ग्राफ. गुलबर्गा सरप्राइजिंगली बीजेपी एज अ डिस्ट्रिक्ट, अगर इन सब डिस्ट्रिक्ट्स में अगर मैं बात करूं, गुलबर्गा बेलारी को अगर मैं हटा देता हूं तो गुलबर्गा, बीदर और रायचूर और यादगिर में बात करूं, गुलबर्गा इज वेयर द बीजेपी का जो सेंटिमेंट है वो काफी दिन पर दिन बढ़ता हुआ दिख रहा है. एट मैनी मल्लिकार्जुन खड़गे के डिस्ट्रिक्ट होते हुए भी आइडियली अगर कांग्रेस, अगर मैं आपसे लॉजिकली दूर से अगर एक डिस्टेंस की बात करूं कि अगर कांग्रेस की पूरे कर्नाटका में वेव है पूरी तरीके से, तो कांग्रेस के नेशनल प्रेसिडेंट की डिस्ट्रिक्ट कांग्रेस शुड बी लिटरली स्वीपिंग. पर ऐसी स्थिति नहीं देखने को मिल रही. यहाँ पे 9 सीट्स के अंदर 4 सीटें जहाँ पे बीजेपी बहुत अच्छा चुनाव लड़ते हुए दिख रही है. सो इट्स नॉट अ स्वीप देयर. अगर बीदर की बात करूं तो कांग्रेस बिल्कुल लीड कर रही है, पर वहां पे भी दो सीटें जहाँ पे भारतीय जनता पार्टी इज कॉन्टेस्टिंग वेल. सो ओवरऑल जो प्रशांत ने बात करी एज अ पार्टी, SC ज्यादा कांग्रेस को प्रेफर कर रहे हैं देन ST के अंदर दे लुक एट द कैंडिडेट्स वर्क, और SCs में लंबानीज ज्यादा कांग्रेस को प्रेफर कर रहे हैं देन नॉन लंबानीज. देखिए राइट और लेफ्ट की अगर मैं बात करूं प्रशांत जी, तो इट ऑल लुक डिपेंड करता है लोकल कैंडिडेट के समीकरण पे. बट लंबानी कांग्रेस हैज नॉट ओनली गिवन 1 ticket to Dalit left, whereas all Congress SC seats were dominated by SC right. करेक्ट. बट इस बार ಇದು ಕೂಡ ಇಫೆಕ್ಟ್ ಇರುತ್ತೆ. ಹೌದು. ಈ ಕರ್ನಾಟಕದಲ್ಲಿ ಲೆಫ್ಟ್ ರೈಟ್ ನ ಪಾಲಿಟಿಕ್ಸ್ ಎಷ್ಟು ಡೀಪ್ ಆಗಿರುತ್ತೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ಸಂಗತಿ. सो इसमें अजीत जी तो लार्जर चीज है. जैसे बेलारी के अंदर इनने बात करी, बेलारी के अंदर द बीजेपी एंड कांग्रेस आर इन नेक एंड नेक बैटल इन द 9 सीट्स. सो इट्स नॉट कि कांग्रेस की तरफ कंप्लीटली जा रहा है और इस पर जा रहा है. तो कांग्रेस जो इस रीजन के अंदर ट्रेडिशनली बढ़ रही है, मोर प्रेफरेंस ऑफ SC/ST वोट्स आर विद द कांग्रेस. SC इज मोर कंपैरेटिवली देन STs, बट इट इज नॉट स्वीपिंग बिकॉज गुलबर्गा के अंदर बीजेपी इज मेकिंग अ डेंट. यादगिर में 1-2 सीट पे बीजेपी लड़ाई लड़ रही है. रायचूर के अंदर ऐसी 7 में से 2 सीट पे बीजेपी लड़ाई लड़ रही है. सो देयर एंड बेलारी इट इज डूइंग बेटर. इट इज व्हाट आई कैन से. जनार्दन रेड्डी की नई पार्टी, देखिए जो वो कांग्रेस को फायदा होते हुए देख रही, बिकॉज कई जगह वो जो वोट्स काट रहा है उसके कारण जो है कांग्रेस पार्टी उस सीट पे लीड करते हुए दिख रही है. सो दैट इज देयर. सो कोपल के अंदर इफ आई एम नॉट रॉन्ग गंगावती की जो सीट इज देयर, सो देयर ही इज कटिंग अ लॉट ऑफ वोट बिकॉज ऑफ व्हिच कांग्रेस इज आल्सो बेनिफिटिंग इन दैट. सो इट्स नॉट दैट. सी टुडे वोटर इज वेरी स्मार्ट अजीत जी. वोटर आइदर वोट बेल्लारी में अरुणा रेड्डी जीतने की संभावना है. देखिए नहीं, लेकिन 4 कॉर्नर कॉन्टेस्ट है. सो आई डोंट वांट टू रिवील एवरी कॉन्स्टिट्यूएंसी, बट अजीत जी एक मैं वोटर की साइकी आपको बताना चाहता हूं ग्राउंड से. वोटर किसी को या तो जीतने के लिए वोट करता है, किसी को हराने के लिए वोट करता है. विद द रेड्डी ब्रदर्स इट इज नॉट आइदर ऑफ द टू. सो ही इज नॉट द विनिंग कैंडिडेट और वेरी अपार्ट फ्रम 1 or 2 सीट ही इज नॉट. सो यू मीन टू से प्यार, दोस्ती, जान पहचान ऐसी कुछ चीज नहीं होती. देखिए either they will vote to make up, that is how the voter is, because voter does not want to waste their vote. So either they want to be part of the winning combination or be part of somebody who can defeat the winner. Yes. That is the psyche of the voter. Shedre, Kalyana Karnataka. I almost agree with the figure. I think actually ಆಲ್ಮೋಸ್ಟ್ agree. ನೀವು ಲಾಸ್ಟ್ ಟೈಮ್ JDSಗೆ 1 ಅಂತ ಕೊಟ್ಟಿದ್ದೆ ಪ್ರೀವಿಯಸ್ ಸಭೆಯಲ್ಲಿ. ಆಗ ನನಗೆ ಆಶ್ಚರ್ಯ ಆಗಿತ್ತು, ಯಾಕಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು 3 ಆದರೂ ಸಿಟ್ ಕೊಡ್ತಾರೆ. ಯಾಕಂದರೆ ಅಲ್ಲಿ ರಿಯಲಿ ಇನ್ ಫೈಟ್ 5 ಕಾನ್ಸ್ಟೆನ್ಸಿ ಬೇಕಾದ್ರೆ ಹೆಸರು ಹೇಳ್ಬೋದಾರು ಹೇಳ್ತಾನೆ. ಯಾವ್ದು ಗೊತ್ತಾ? ಬೀದರ್, ಲಿಂಗ್ಸ್ಗೂರ್, ದೇವದುರ್ಗ, ಮಾನ್ವಿ ಆ್ಯಂಡ್ ಗುರುಮಿಟ್ಟಲ್. ಈ 5 ಕ್ಷೇತ್ರ ಸೀರಿಯಸ್ಲಿ ದಟ್ ಈಸ್ ಟ್ರ್ಯಾಂಗ್ಯುಲರ್ ಕಂಟೆಸ್ಟ್ in these 5. Out of these 3 constituencies and 1 more constituency, ಯಾವುದು ಸಿನ್ನೂರು ಯಾವುದೋ ಒಂದು ಬರ್ತಿರಬೇಕು. 6 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಿನ್ನೂರು ಇರಬೇಕಲ್ಲ. 6 they may 50% they may win. ಅಂದರೆ ದೇರ್ ಅಟ್ ಔಟರ್ ಲುಕ್ಕಲ್ಲಿ ದೇ ಆರ್ ನಂಬರ್ 1 ಇಟ್ ಅಪಿಯರ್ಸ್ ನಾವು. ಈಗ ಬಂಡಪ್ಪ ಕಾಶಿನವರು ಬೀದರ್ ಫಾರ್ ಎಕ್ಸಾಂಪಲ್ ಈ ರೀತಿಯಲ್ಲಿ ನೋಡುವಾಗ ಅವರೇ ದೇ ಆರ್ ಗಿವಿಂಗ್ ವೆರಿ ಗುಡ್ ಫೈಟ್.
ಆ 6 ಸೀಟ್ಸಲ್ಲಿ ಅವ್ರು 3 ಸೀಟ್ಸ್ ವಿನ್ ಆಗ್ಬೋದು. ಸೊ ದಿಸ್ ಐ ಫುಲ್ಲಿ ಅಗ್ರಿ ವಿತ್ ಭಂಡಾರ್ಜಿ. ಯಾಕೆ ಗೊತ್ತಾ, ದಿಸ್ ಮೇ ಬಿ ದಿ ಫೈನಲ್ ರಿಸಲ್ಟ್ ಆಲ್ಸೋ. ದಿಸ್ ಇಸ್ ಸೋ ಅಕ್ಯುರೇಟ್ಲಿ ಡನ್ ಅಕಾರ್ಡಿಂಗ್ ಟು ಮಿ. ಆ್ಯಕ್ಚುಲಿ ಇದರಲ್ಲಿ ಯಾವುದೇ ಇಲ್ಲ. ಮತ್ತು ಅಲ್ಲೇನು ಗೊತ್ತಾ, ಅಷ್ಟು ಸುಲಭದಲ್ಲಿ ಕ್ಯಾಂಡಿಡೇಟ್ಸ್ ಮೇಲೆ ಅಷ್ಟು ಹೋಗೋದಿಲ್ಲ, ಆ ಜಾತಿ ಆಧಾರದ ಮೇಲೆ ಓಡ್ತೆ. ಎಲ್ಲಕ್ಕೂ ಒಂದೊಂದು ಕಾಂಟ್ರಾಕ್ಟ್. ಅಲ್ಲಿ ಲಿಂಗಾಯತ್, ಮುಸ್ಲಿಮ್ಸ್ ಆ್ಯಂಡ್ SC STs ಆರ್ ಡಾಮಿನೇಟಿಂಗ್ ದಾರೆ, ಆ್ಯಕ್ಚುಲಿ ಕುರುಬಾಸ್ ಇದ್ದಾರೆ. ಸೊ ಆಲ್ಮೋಸ್ಟ್ ಒಂದು 20% ಸಾಲಿಡ್ ಔಟ್ ಇವರಿಗೆ ಉಂಟು, ಕಾಂಗ್ರೆಸ್ಸಿಗೆ ಉಂಟು, BJPಗೂ ಉಂಟು. ಅದೇ ರೀತಿಯಲ್ಲಿ ಈ ಇವರಿಗೆ JDSನವರು ಬಿಕಾಸ್ ಆಫ್ ಕ್ಯಾಂಡಿಡೇಟ್ಸ್ ಪರ್ಫಾರ್ಮೆನ್ಸ್, ಅಲ್ಲಿ ಕ್ಯಾಂಡಿಡೇಟ್ಸ್ ಇದೆ, ನಾಟ್ ಬಿಕಾಸ್ ಆಫ್ ಪಾರ್ಟಿ ಬೇಸ್, ಬಿಕಾಸ್ ಆಫ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ದೇರ್ ಅಗ್ರೆಸಿವ್ ಕ್ಯಾಂಪೈನ್. ಎಲ್ಲ ಇವರು JDS ಕ್ಯಾಂಡಿಡೇಟ್ ಇದಾರಲ್ಲ, ದೇ ಆರ್ ಕ್ಯಾಂಪೈನಿಂಗ್ ಫಾರ್ ದ ಲಾಸ್ಟ್ 3 years. ಫಾರ್ ಎಕ್ಸಾಂಪಲ್ ಲಿಂಗ್ಸುಗೂರು ಟಫ್ ಟ್ರ್ಯಾಂಗ್ಯುಲರ್ ಕಂಟೆಸ್ಟ್. ಏನು ಹೇಳಿಕ ಅವ್ರು ಲಿಂಗ್ಸುಗೂರಲ್ಲಿ ಅಲ್ಲಿ ಅಂತ ಸಿದ್ದು ಬಂಡಿ ಅಂತ ಯಾರೋ ಬಂಡಿ ಅಂತ ಹೇಳುವರು. ಲಾಸ್ಟ್ ಟೈಮ್ ಈ ಸ್ಟೂಡ್ ಸೆಕೆಂಡ್, ಮೋನಪ್ಪ ಸಿಟ್ಟಿಂಗ್ MLA ಫ್ರಮ್ ದಿ BJP ಈ ಸ್ಟೂಡ್ ಥರ್ಡ್. ಈ ಸಲ ಮುಜ್ಜಪ್ಪವನ್ನು ಹಿ ಟೇಕನ್ ಮೋರ್ ಕಾಶಿಯಸ್. ಈಗ ಅವರು ಎಲ್ಲಿ ಬೆಂಗಳೂರಲ್ಲಿ ಇರುವವರು ಮನೆಪೂಜಲ್ ಅಂತ ಹೇಳಿದ್ರೆ, ಈಗ ಅವರು ಆಲ್ಮೋಸ್ಟ್ ಅಲ್ಲೇ ಇದ್ದಾರೆ. ಈಸ್ ಮೈ ಫ್ರೆಂಡ್. ಗುರುಮಿಟ್ಟಕಲ್ ಬೇರೆ ಅದು ಅವ್ರೀಗ ಇದಲ್ವಾ, ತಂದೆ ಬದಲಿಗೆ ಸಹ ಮಗನಿಗೆ ಕೊಟ್ಟರು ಸೀಟ್ ಆ್ಯಕ್ಚುಲಿ. ಮತ್ತು ಇದರಲ್ಲಿ ಸಹ ನಿಮ್ಮ ದೇವದುರ್ಗದ ಲೇಡಿ ಕರಿಯಮ್ಮ ಏನಂತ ಲೇಡಿ ಅಂತೇಳಿ, ಆಕೆನೂ 3 years ಫೀಲ್ಡಲ್ಲಿ ಇದ್ದಾರೆ ಅಂತೆ. ಸೊ ಅವ್ರಿಗೇನು ಗೊತ್ತಾ, ಒಂದು ಇಲ್ಲಿ ಗೆಲ್ಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಸೊ ಅವರಿಗೆ ಏನಾದರೂ ಹಳೆ ಮೈಸೂರು ಬಿಟ್ಟರೆ ಜಾಸ್ತಿ ಸೀಟ್ ಯಾರಿಗಾದ್ರೂ JDS ಬರುವುದೇ ಕಲ್ಯಾಣ ಕರ್ನಾಟಕ. ಸರ್ ನೋಡಿ, ಈ ಮೋದಿ ಅಮಿತ್ ಶಾ ಕಾರ್ಪೆಟ್ ಬಾಂಬಿಂಗು ಎಲ್ಲಾದರೂ ಪರಿಣಾಮಕಾರಿಯಾಗಿ ಫಲ ಕೊಡುತ್ತೆ ಅಂತಂದರೆ ಕಲ್ಯಾಣ ಕರ್ನಾಟಕದಲ್ಲಿ. ಅಲ್ಲಿ ನಿಮಗೆ ಅವರ ಹಿಂದಿ ಭಾಷಣದ ಅನುವಾದದ ಅಗತ್ಯ ಇಲ್ಲ. ಅಲ್ಲಿ ಉರ್ದು ವ್ಯಾವಹಾರಿಕ ಭಾಷೆ, ಉರ್ದು ಮತ್ತು ಹಿಂದೂಸ್ತಾನಿ. ಖರ್ಗೆ ಅವರು ರಾಷ್ಟ್ರ ಮಟ್ಟದಲ್ಲಿ ಅವ್ರು ಮಿಂಚಲಿಕ್ಕೆ ಕಾರಣವಾಗಿದ್ದೆ. ಅಲ್ಲಿಗೆ ಹೋದ ತಕ್ಷಣ ಅವ್ರಿಗೆ ಹಿಂದೂಸ್ತಾನಿ ಸರಾಗವಾಗಿ ಮಾತೃಭಾಷೆ ಅಷ್ಟೇ ಸುಲಲಿತವಾಗಿ ಮಾತಾಡ್ತಾರೆ. ವಿಶೇಷವಾಗಿ ಯಾದಗಿರಿನ ಟಾರ್ಗೆಟ್ ಮಾಡಿ ಪದೇ 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 ಮೋದಿಯವರು ಅದನ್ನು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ತೊಗೊಂಡ್ರು. ಲಂಬಾಣಿಗಳಿಗೆಲ್ಲ ಹಕ್ಕುಪತ್ರ ವಿತರಣೆ ಮಾಡಲಿಕ್ಕೆ ಹೋದರು. ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಂದೇಶ ತಲುಪಿಸೋ ಪ್ರಯತ್ನ ಮಾಡಿದ್ದಾರೆ. ಮೊನ್ನೆ ಕೂಡ ಹುಮನಾಬಾದ್ ಸಭೆಯಲ್ಲಿ ಲಂಬಾಣಿ ಸಮುದಾಯದ ಓಟ್ ಮೇಲೆ ಅದು ನಿಮ್ಮ ಜೊತೆ ಹೇಳ್ಬಿಟ್ರು ಅಮಿತ್ ಶಾ. ಇದು ಭಾಳ ತಡವಾಗಿ ಮಾಡಿದ್ವಿ, 1 ವರ್ಷ ಮುಂಚೆನೇ ಮಾಡಬೇಕಾಗಿತ್ತು. ಈ ಮೀಸಲಾತಿ ಈ ಪರಿವರ್ತನೆ ಏನಿತ್ತು 1 ವರ್ಷ ಮುಂಚೆನೇ ಮಾಡಿದ್ರೆ ಇಷ್ಟೊಂದು ಕಾಲ ಸಿಂಕ್ ಆಗ್ತಾ ಇತ್ತು. ಆ ಒಳ ಮೀಸಲಾತಿ ನಿಜಕ್ಕೂ ಎಡ ಸಮುದಾಯದವ್ರಿಗೆ, ದಲಿತರಲ್ಲಿ ಎಡ ಸಮುದಾಯದ 32 ವರ್ಷಗಳ ಬೇಡಿಕೆ ಆಗಿತ್ತು. ಬಟ್ ಇದನ್ನೊಂದು 6 ತಿಂಗಳು ಮುಂಚೆ ಮಾಡಿದರೆ ಅದು ಅವ್ರು ಬಹುಶಃ ಅವ್ರ ಮನಸ್ಸಿನಲ್ಲಿ ಹಿಡಿತಾ ಇತ್ತು. ಈಗ ಹಾಗಾಗಿಲ್ಲ, ಭಾಳ ತಡ ಆಯಿತು. ಅಮಿತ್ ಶಾ ಅವ್ರು ಹೇಳಿದ್ದು ಕರೆಕ್ಟು. ಆದರೂ ಕೂಡ ಮೋದಿ ಮತ್ತು ಅಮಿತ್ ಶಾ ಭಾಷಣಗಳು ಎಲ್ಲಾದರೂ ಪರಿಣಾಮ ಬೀರೋದರೆ ಈ ಭಾಗದಲ್ಲೇ ಉರ್ದು ಸ್ಪೀಕಿಂಗ್ ಬೀದರ್, ಗುಲ್ಬರ್ಗ, ರಾಯಚೂರು ಡಿಸ್ಟ್ರಿಕ್ಟು. ಆಮೇಲೆ ಈ ಜನಾರ್ದನ್ ರೆಡ್ಡಿ ಏನು ಬಿತ್ತನೆ ಮಾಡಿದಾರೆ ಗಂಗಾವತಿಯಲ್ಲಿ ಹೋಗ್ಬಿಟ್ಟು ಬೀಜ ಬಿತ್ತಿದ್ದಾರೆ, ಅದು ಕೊಪ್ಪಳ ಮತ್ತು ಬಳ್ಳಾರಿಯಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಲಿಕ್ಕೆ ಸಾಧ್ಯ? ಯಾಕಂದ್ರೆ ನನ್ನ ಸ್ನೇಹಿತರು ಹೇಳಿರೋದು ಗಂಗಾವತಿಯಲ್ಲಿ ಮುಸ್ಲಿಂ ಸಮುದಾಯದ ಎಲ್ಲ ದರ್ಗಾಗಳು, ಮೌಲ್ವಿಗಳು, ಮುಲ್ಲಾಗಳು ಎಲ್ಲರನ್ನು ಫಸ್ಟ್ ಅವರು ಟಾರ್ಗೆಟ್ ಮಾಡಿದ್ದು ಅವ್ರನ್ನ. ಜನಾರ್ದನ್ ರೆಡ್ಡಿಯಲ್ಲಿ ಕಾಲಿಟ್ಟ ತಕ್ಷಣ ಅವರು ಇಕ್ಬಾಲ್ ಅನ್ಸಾರಿ ಹೆದರ್ಕೊಂಡಿದ್ದು ಅದರಿಂದನೇ. ಈತ ಬಂದ್ಬಿಟ್ಟು ಏನಪ್ಪ ನಮ್ಮ ಬಾಂಧವ್ರನ್ನೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅದು ಇದೊಂದು ನಿಗೂಢತೆಯನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಕೊಪ್ಪಳ ಮತ್ತು ಬಳ್ಳಾರಿ ಫಲಿತಾಂಶಕ್ಕೆ ಜನಾರ್ದನ್ ರೆಡ್ಡಿ ಫ್ಯಾಕ್ಟರ್ ಎಷ್ಟು ಮಟ್ಟಿಗೆ ಒಳಸುಳಿ ಥರ ಕೆಲಸ ಮಾಡುತ್ತೆ, ನನಗೂ ಕೂಡ ಕುತೂಹಲ. ಒಂದು ಪ್ರಶ್ನೆ ನನ್ನ ಪ್ರದೀಪ್ भंडारी जी, जब हमने हैदराबाद कर्नाटक का एक आकलन किया था तो मोस्ट ऑफ द कांग्रेस MLAs के खिलाफ एक लोकल एंटी इनकम्बेंसी काम करा था. बट वाई, मतलब क्या बीजेपी इसको वोट से सीट कन्वर्ट नहीं कर पा रही है, या कांग्रेस MLA इज विनिंग बिकॉज ऑफ द higher margin last time? There are two things, again Prashant ji, the concept has to be applied the similar which I said. So if the Congress candidate has not worked on the ground, in that scenario the BJP candidate wins a seat provided there is a much better alternative than the last one, or the caste composition is not heavily in favor of the Congress party. So at many seats in this belt SCs and STs constitute significantly, which is there. So us belt ke andar till the time the BJP does not make a dent of 55-60% vote, it reduces the margin but does not convert it into winning seats. That is the precise reason. The fact, see, this is the BJP can increase in Hyderabad, Karnataka from here. That is a possibility which the gentleman here was saying. But at this moment, it is not the situation which is there. So again, the catch here is, Prashant ji, that either the margin reduces or the seat converts on those places where the caste composition is not heavily in the favor of the Congress party. So that cannot be completely denied, which is there. No, I'm curious to know whether seats are interchanging or the sitting MLA. Yes. That is one more thing. Sitting MLA ನೇ ಗೆದ್ದು ಮತ್ತೊಮ್ಮೆ ಆರಿಸಿ ಬರುವ ಮೂಲಕ ಅಷ್ಟೇ ಸ್ಥಾನಗಳು ಬರ್ತವೆ ಅನ್ನುವಂಥದ್ದು, ಅಥವಾ ಸಿಟ್ಟಿಂಗ್ MLA ಸೋಲ್ತಾರೆ, ಹಿಂದೆ ಸೋತಿದ್ದು ಇನ್ನೊಂದು ಕ್ಷೇತ್ರದನ್ನು ಗೆದ್ದುಕೊಳ್ಳುವ ಮೂಲಕ ಸೇಮ್ ನಂಬರ್ ಬರುತ್ತಾ ಅಂತ, ಇಂಟರ್ಚೇಂಜ್ ಆಗುತ್ತಾ ಅಂತ, ಶಫಲ್ ಆಗುತ್ತಾ ಅಂತ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ತುಂಬ ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಆ ವಿಷಯ, ಆ ಪ್ರಶ್ನೆಗೆ ಉತ್ತರ ತಗೋತೀನಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.